ಸಿನಿಮಾ ಚೆನ್ನಾಗಿದೆ. ಬಟ್ ಹೊರಗಡೆ ಇರೋ ಹೈಪ್‌ನ ಮ್ಯಾಚ್ ಮಾಡತ್ತಾ? ಆಲ್ಮೋಸ್ಟ್ 4 ಅವರ್ಸ್ ಬೇರೆ ಇದೆ. ಎಂಗೇಜಿಂಗ್ ಆಗಿದೆಯಾ? ಹಾಯ್ ಹಲೋ ನಮಸ್ಕಾರ. 'ದುರಂಧರ್' ರಿವೆಂಜ್ ಸಿನಿಮಾನ ನೋಡ್ಕೊಂಡ್ ಬಂದೆ. ಬನ್ನಿ ಟೈಮ್ ವೇಸ್ಟ್ ಮಾಡದೆ ಸಿನಿಮಾ ಹೇಗಿದೆ? ಏನ್ ವರ್ಕ್ ಆಯ್ತು? ಏನ್ ವರ್ಕ್ ಆಗ್ಲಿಲ್ಲ ಅಂತ ಸ್ಪಾಯ್ಲರ್ಸ್ ಇಲ್ದೆ ಡಿಸ್ಕಸ್ ಮಾಡ್ಕೊಂಡ್ ಬರೋಣ. ಆದ್ರೆ ಅದಕ್ಕಿಂತ ಮುಂಚೆ ವಿಡಿಯೋಗೆ ಲೈಕ್ ಮಾಡಿದ್ರೆ ರೀಚ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಆಗತ್ತೆ. ಸಿನಿಮಾದ ಒನ್‌ಲೈನ್ ಬಗ್ಗೆ ನಿಮ್ಗೆ ಗೊತ್ತಿದೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಜಸ್ಕಿರತ್ ಸಿಂಗ್ ರಂಗಿ ಹಮ್ಜಾ ಯಾಕಾದ ಮತ್ತೆ ಅವನ ಬ್ಯಾಕ್ ಸ್ಟೋರಿ ಏನು ಮತ್ತೆ ಈ ಕಡೆ ರೆಹಮಾನ್ ದಕಾಯಿತ್ನ ಆಲ್ರೆಡಿ ಸಾಯಿಸಿ ಅವನ ಕೆಲಸ ಮಾಡೋದಕ್ಕೆ ಪ್ರಾಪರ್ ಸ್ಟೇಜ್ ರೆಡಿ ಆಗಿದೆ. ಹೆಸರೇ ಹೇಳೋ ಹಾಗೆ ರಿವೆಂಜ್ ತಗೊಂಡ್ರಾ ಇಲ್ವಾ ಅಂತ ತಿಳ್ಕೊಳ್ಳೋಕೆ ನೀವು ಸಿನಿಮಾನ ನೋಡ್ಲೇಬೇಕು. ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಆಲ್ಮೋಸ್ಟ್ 4 ಅವರ್ಸ್ ಇದೆ ಸಿನಿಮಾ. ಬಟ್ ಎಲ್ಲೂ ಸಹ ನಾನು ಸಿನಿಮಾಗೆ ಡಿಸ್ಎಂಗೇಜ್ ಆಗ್ಲಿಲ್ಲ. ಬಿಕಾಸ್ ಅಲ್ಲಿರೋ ಪ್ರಪಂಚ ಆಲ್ರೆಡಿ ಗೊತ್ತು. ಯಾವ ಯಾವ ಕ್ಯಾರೆಕ್ಟರ್ ಇದೆ ಅಂತಾನೂ ಗೊತ್ತು. ಆಗ ಜಸ್ಟ್ ನೀವು ಏನ್ ನಡೀತಾ ಇದೆ ಅಂತ ನೋಡ್ತಾ ಕೂರ್ಬೋದು. ಫಸ್ಟ್ ಮೇಜರ್ ಪಾಸಿಟಿವ್ ಅದೇ, ಸಿನಿಮಾ ಎಂಗೇಜಿಂಗ್ ಆಗಿದೆ. ಮತ್ತೆ ಇನ್ನೊಂದು ವರ್ಕ್ ಆಗಿದೆ ಏನಂದ್ರೆ ಆಕ್ಷನ್ ಸೀನ್ಸ್ ಓಕೆ, ಬಟ್ ಆ ಟೆನ್ಷನ್ ಇದೆ ಅಲ್ಲ, ಅಂದ್ರೆ ಹಮ್ಜಾ ಯಾರು ಅಂತ ಗೊತ್ತಾಗ್ಬಿಡತ್ತಾ, ಗೊತ್ತಾದ್ರೆ ಹೇಗೆ ಅನ್ನೋ ಟೆನ್ಷನ್ ಬಿಲ್ಡ್ ಆಗಿರುತ್ತೆ. ಆಗ ಸಿನಿಮಾ ಮಜಾ ಕೊಡುತ್ತೆ. ಬಡೇ ಸಾಬ್ ಯಾರು ಅಂತ ಸಿನಿಮಾದಲ್ಲೇ ನೋಡಿ. ಮತ್ತೆ ಸಿನಿಮಾ ಹಿಟ್ ಆಯ್ತು ಅಂತ ಯಾರನ್ನಾದ್ರೂ ಕರ್ಸಿ ಒಂದು ಕ್ಯಾರೆಕ್ಟರ್ ಬಿಲ್ಡ್ ಮಾಡೋದು ಆತರ ಏನು ಮಾಡಿಲ್ಲ. ಒಂದ್ ಕಂಪ್ಲೀಟ್ ಫಿಲ್ಮ್ ಅಂತ ಏನ್ ಅನ್ಕೊಂಡಿದ್ರೋ ಮೊದ್ಲು ಅದೇ ಇದೆ ಸಿನಿಮಾದಲ್ಲಿ. ಸಿನಿಮಾದ ಲಾಸ್ಟ್ 30 ಮಿನಿಟ್ಸ್ ತುಂಬಾ ಖುಷಿ ಕೊಡುತ್ತೆ. ಅಂದ್ರೆ ಒಂದು ಪ್ರಾಪರ್ ಸ್ಪೈ ಫಿಲ್ಮ್ ನ ನೋಡಿದ್ವಿ ಅನ್ನೋ ಒಪಿನಿಯನ್ ಬಂತು ನನ್ಗೆ. ಅದು ಪಾಸಿಟಿವ್. ಯಾಕೆ ಅಂದ್ರೆ ಸಿನಿಮಾನ ಯಾವಾಗ್ಲೂ ಹೇಗೆ ಎಂಡ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ. ಅದು ಕೂಡ ಇಲ್ಲಿ ಪರ್ಫೆಕ್ಟ್ ಆಗಿ ಆಗಿದೆ. ಈ ಸಿನಿಮಾದ ಪಾರ್ಟ್ 1 ನೋಡಿದಾಗ ಹೀರೋಯಿನ್ ಪಾರ್ಟ್ಗೆ ಯಾವ ತರ ಜಸ್ಟಿಫಿಕೇಶನ್ ಕೊಡ್ಬೋದು ಅನ್ನೋ ಕ್ಯೂರಿಯಾಸಿಟಿ ಇತ್ತು ನನ್ಗೆ. ತುಂಬಾ ಮಿನಿಮಲ್ ಟೈಮ್ ತಗೊಂಡು ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಅದು ಕೂಡ. ಯಾವಾಗ್ಲೂ ರೂಲಿಂಗ್ ಸ್ಟೋರಿಗಿಂತ ರೈಸಿಂಗ್ ಸ್ಟೋರಿ ತುಂಬಾ ಖುಷಿ ಕೊಡುತ್ತೆ. ಬಿಕಾಸ್ ಹೇಗೆ ಆ ಜಾಗಕ್ಕೆ ಕುತ್ಕೊಂಡ ಅನ್ನೋ ಎಲಿಮೆಂಟ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ. ಬಟ್ ಇಲ್ಲಿ ಆಲ್ರೆಡಿ ರಿವೆಂಜ್ ತಗೊಳೋದಕ್ಕೆ ಸ್ಟೇಜ್ ರೆಡಿ ಆಗಿರೋದ್ರಿಂದ ಸ್ವಲ್ಪ ಎಲ್ಲ ಫಾಸ್ಟ್ ಫಾಸ್ಟ್ ಆಗಿ ಆಗ್ತಿದೆ ಅಂತ ಅನ್ಸುತ್ತೆ. ಬಟ್ ಅದು ತೊಂದ್ರೆ ಅಂತ ಅನ್ಸಲ್ಲ, ಹಾಗೆ ಇರ್ಬೇಕಾಗತ್ತೆ ಅದು. ಮತ್ತೆ ರಿಯಲ್ ಇನ್ಸಿಡೆಂಟ್ಸ್ ನ ಯೂಸ್ ಮಾಡ್ಕೊಂಡು ಸಿನಿಮಾಗೆ ಅದನ್ನ ಬ್ಲೆಂಡ್ ಮಾಡಿದಂತ ರೀತಿ ಇಷ್ಟ ಆಯ್ತು. ಬೇಸ್ಡ್ ಆನ್ ರಿಯಲ್ ಇನ್ಸಿಡೆಂಟ್ಸ್ ಅಂದಿದ್ದಾರೆ, ಬಟ್ ಫಿಕ್ಷನ್ ಕೂಡ ಇದೆ. ಯಾವುದು ರಿಯಲ್ ಯಾವುದು ಫಿಕ್ಷನ್ ಅನ್ನೋದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ. ಬಟ್ ಆಸ್ ಎ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಅದು ತುಂಬಾ ಹೆಲ್ಪ್ ಮಾಡಿದೆ. ಇನ್ನು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸಿನಿಮಾನ ಎಲಿವೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡಿದೆ. ಅಂದ್ರೆ ಇಲ್ಲಿ ಯಾವ ಸೀನ್ ಎಲಿವೇಶನ್ ಕೊಡೋಣ ಅಂತ ಪರ್ಪಸ್ಫುಲಿ ಮಾಡಿಲ್ಲ. ಅಂದ್ರೆ ಆಕ್ಷನ್ ಸೀನ್ಸ್ ಅಲ್ಲಿ ಅದಾಗಿದೆ. ಬಟ್ ಅದು ಬಿಟ್ಟು ಬೇರೆ ತರ ಹೈ ಮೂಮೆಂಟ್ಸ್ ಇದೆ, ಅದು ತುಂಬಾ ನ್ಯಾಚುರಲ್ ಆಗಿ ಬಂದಿದೆ. ಪರ್ಫಾರ್ಮೆನ್ಸ್ ವೈಸ್ ರಣವೀರ್ ಸಿಂಗ್ ಅವರು ವಾವ್, ಎಂತ ಪರ್ಫಾರ್ಮೆನ್ಸ್ ಅಂತ ಅನಿಸ್ತು ನನಗೆ. ಮಾಧವನ್ ಅವ್ರು ಕೂಡ ಅಷ್ಟೇ ರಿಯಲಿಸ್ಟಿಕ್ ಆಗಿ ಕಾಣಿಸ್ತಾರೆ. ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಂಗೆ ಇಲ್ಲ. ಎಲ್ಲೂ ಆ ವರ್ಲ್ಡ್ ಇಂದ ನಾವು ಆಚೆನೆ ಬರಲ್ಲ. ನೆಗೆಟಿವ್ಸ್ ಅಂತ ಅನ್ಸಿದ್ದು ಅದೇ ಹೇಳಿದ್ನಲ್ಲ, ಯಾವಾಗ್ಲೂ ನಮಗೆ ರೈಸಿಂಗ್ ಸ್ಟೋರಿನೇ ಇಷ್ಟ ಆಗೋದು. ಪರ್ಸ್ನಲಿ ನನಗೆ ಪಾರ್ಟ್ 1 ಇಷ್ಟ ಆಯ್ತು. ಬಟ್ ಇದು ಕೂಡ ನಿಜವಾಗ್ಲೂ ಚೆನ್ನಾಗಿದೆ. ಸ್ವಲ್ಪ ಕ್ಲಿಯರ್ ಆಗಿ ಹೇಳೋಕ್ ಹೋದ್ರೆ ಸ್ಪಾಯ್ಲರ್ ಆಗ್ಬಿಡುತ್ತೆ. ಸೊ ಇದಾಗಿದೆ ದುರಂಧರ್ ದಿ ರಿವೆಂಜ್ ಸಿನಿಮಾದ ರಿವ್ಯೂ. ಚಾನಲ್ಗೆ ವಿಸಿಟ್ ಮಾಡಿ, ಬೇರೆ ಕಾಂಟೆಂಟ್ಸ್ನ ನೋಡಿ. ಆದಷ್ಟು ಬೇಗ ರಿವ್ಯೂನ ಕೊಡ್ತಾ ಇದ್ದೀವಿ. ಕಂಟೆಂಟ್ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನೊಂದು ಡೀಟೇಲ್ಡ್ ವಿಡಿಯೋ ಬರುತ್ತೆ ಈ ಸಿನಿಮಾದ ಮೇಲೆನೆ, ಅಲ್ಲಿ ಇನ್ನೂ ಸ್ವಲ್ಪ ಕ್ಲಿಯರ್ ಆಗಿ ಮಾತಾಡೋಣ. ಮತ್ತೆ ಯೂನಿಕ್ ಕಾಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಫಿಲ್ಮಿ ಸ್ಟಫ್ ಬೈ ನೆಹಲ್ ಚಾನಲ್ ಕಡೆಯಿಂದ ಬಾಯ್ ಬಾಯ್.